ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನಟಿ ನಟೀವಳು ಮಂದಾರ ಪುಷ್ಪದ ಪ್ರತಿಬಿಂಬ ಇವಳು ನಟಿ ನಟೀವಳು ಮನದಾಳದ ಆತ್ಮವಿಶ್ವಾಸಕ್ಕೆ ಸಮರಸದ ಶಕ್ತಿ ಇವಳು ಕಾಯಕದ ನಿಷ್ಠೆಗೆ ನಿಂತಿರುವವಳು ಅವಿರತ ಪರಿಶ್ರಮ ಪಡುವವಳು ಧರಣಿಯ ಮುಗ್ಧ ಮಗಳಾಗಿರುವವಳು ಕನಸುಗಳ ಬೆನ್ನಟ್ಟಿ ಓಡುವವಳು ನಗುವಿನ ಹಿಂದೆ ನೋವು ಮರೆಮಾಚಿರುವವಳು ನೋಟದೊಳಗೆ ಕಥೆ ಬರೆಯುವವಳು ಪರದೆಯ ಬೆಳಕಿನ ಹಿಂದೆ ನಿಂತಿರುವವಳು ತನ್ನ ಜೀವನವನ್ನು ಅರ್ಪಿಸಿರುವವಳು ನಟಿ ನಟೀವಳು ಮಂದಾರ ಪುಷ್ಪದ ಪ್ರತಿಬಿಂಬ ಇವಳು ನಟಿ ನಟೀವಳು ಮನದಾಳದ ಆತ್ಮವಿಶ್ವಾಸಕ್ಕೆ ಸಮರಸದ ಶಕ್ತಿ ಇವಳು ಟೀಕೆಗಳ ಮಳೆಗಾಲ ಸಹಿಸುವವಳು ಧೈರ್ಯದ ಹೊನ್ನಿನಂತೆ ನಿಂತಿರುವವಳು ಬೀಳುವ ಕ್ಷಣಗಳ ಮಧ್ಯೆಯೂ ಮತ್ತೆ ಎದ್ದು ನಡೆಯುವವಳು ಕಣ್ಣೀರಿನ ಹನಿಯನ್ನು ಮುತ್ತಾಗಿಸುವವಳು ಕನಸುಗಳ ದಾರಿಯಲ್ಲಿ ಹೊಳೆಯುವವಳು ಜಗತ್ತಿಗೆ ನಗು ಹಂಚುವವಳು ತನ್ನ ನೋವನ್ನು ಮೌನಗೊಳಿಸುವವಳು ಬೆಳಕಿನ ಹಿಂದೆ ನೆರಳಿರುವುದು ನೆರಳಿನೊಳಗೆ ಬೆಳಕು ಹುಟ್ಟುವುದು ಅವಳ ಹೃದಯದ ಸ್ಪಂದನದಲ್ಲಿ ಸಾವಿರ ಕಥೆಗಳು ಜೀವಿಸುವವು ನಟಿ ನಟೀವಳು ಮಂದಾರ ಪುಷ್ಪದ ಪ್ರತಿಬಿಂಬ ಇವಳು ನಟಿ ನಟೀವಳು ಅಜೇಯ ಧೈರ್ಯದ ಜೀವಂತ ರೂಪವಾಗಿರುವವಳು. ನೋಡಿ, ಇವರೇ ನಮ್ ತಾತ ಸೀತಾರಾಮಯ್ಯನವರು ಅಂತ. ತಾತ ನಮಸ್ಕಾರ. ನಮಸ್ಕಾರ. ತಾತ, ನಿಮ್ಮ ಮೊಮ್ಮಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ನೀವು? ಅವಳ ಬಗ್ಗೆ ಬೇಕಾದಷ್ಟಿದೆ ಹೇಳಕ್ಕೆ, ಒಂದಿನ ಎಲ್ಲ ಹೇಳ್ಬೋದು. ಓದ್ಬೇಕಾದ್ರೆ ಚೆನ್ನಾಗಿ ಓದೋಳು, ಯಾವತ್ತೂ ಸ್ಕೂಲ್ ತಪ್ಪಿಸ್ಕೊತಿರ್ಲಿಲ್ಲ. ಅವಳು ಮೊದಲಿಂದಲೂ ಅವಳಿಗೆ ಟೀಚರು ಲೆಕ್ಚರ್ ಆಗಬೇಕು ಅಂತ ಆಸೆ. ನಮ್ಮನ್ನು ಅವ್ರ ಅಜ್ಜಿನೂ ನಾನು ಇಲ್ಲಿ ಕುರ್ಚಿ ಹತ್ರ ಕೂರಿಸ್ಬಿಟ್ಟು ಅವ್ರ ಅಜ್ಜಿಗೆ ಸಹನ ಅನ್ನೋಳು, ನನಗೆ ಶಿವು ಅನ್ನೋಳು, ಅವಳು ಕ್ಲಾಸ್ಮೇಟ್ಸ್ ಅವರು. ಇಲ್ಲಿ ಕೂತ್ಕೊಂಡು ನಮಗೆಲ್ಲ ಪಾಠ ಹೇಳ್ಕೊಡೋಳು. ಮಧ್ಯೆ ನಾವು ತಪ್ಪು ಹೇಳಿದ್ರೆ ಹೊಡೆಯೋಳು. ಓದೋದ್ರಲ್ಲಿ ತುಂಬ ಬುದ್ಧಿವಂತಿ, ಎಲ್ಲ ಆಕ್ಟಿವಿಟೀಸು ಇದೆ. ಅವ್ರ ಕಾಲೇಜಲ್ಲಿ ಅವರ ಇವ್ರಿಗೆ ಟೀಚರ್ಸ್ಗೆ ಚೇರ್ಮನ್ಗೆ ಇವಳನ್ನ ಕಂಡ್ರೆ ತುಂಬ ಪ್ರೀತಿ.
ಪೂಜೆ ಪುನಸ್ಕಾರ ತುಂಬ ಚೆನ್ನಾಗಿ ಮಾಡ್ತಾಳೆ, ಕಲ್ತಿದ್ದಾಳೆ. ಆಮೇಲೆ ಈ ಗೌರಿ ಹಬ್ಬ, ಗಣೇಶ ಹಬ್ಬ ಅದೆಲ್ಲ ಬಂದರೆ ಅವಳು ವ್ರತಮಾಲ ಹಿಡ್ಕೊಂಡು ಚೆನ್ನಾಗಿ ನಮಗೆ ಪೂಜೆ ಮಾಡೋದು ನಮಗೆ ಹೇಳ್ಕೊಡೋಳು. ಮರೆಯಲಾದ ಘಟನೆ ಅಂತಂದರೆ ಡಿಗ್ರಿನಲ್ಲಿ 7 ಗೋಲ್ಡ್ ಮೆಡಲ್ ತಗೊಂಡ್ಳು, ಅದು ಮರೆಯಲಾಗದ್ದು. ಆವಾಗ ಗೋಲ್ಡ್ ಮೆಡಲ್ ತಗೊಂಡಾಗ ಅವ್ರ ಕಾಲೇಜಲ್ಲಿ ಅವ್ರ ಚೇರ್ಮನ್ನು ತುಂಬ ಸನ್ಮಾನ ಮಾಡಿದ್ರು. ಇದೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಬೆಳ್ಳಿದು ತುಂಬ ಸನ್ಮಾನ ಮಾಡಿದ್ರು. SLCನಲ್ಲೂ ಹಾಗೆ ತಗೊಂಡಿದ್ಲು, ಅದು ಮರೆಯಲಾಗದ ಘಟನೆ. ಆಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಅವಳಿಗೆ, ಡ್ಯಾನ್ಸು ಕಲ್ತಿದ್ದಾಳೆ. ಆ್ಯಂಕರಿಂಗ್ ಮಾಡಬೇಕು ಅಂದ್ರೆ ತುಂಬ ಆಸೆ. 7-8 ಕಡೆ ಸನ್ಮಾನ ಮಾಡಿದ್ದಾರೆ ಅವಳಿಗೆ ಸಂಘ ಸಂಸ್ಥೆಗಳವರೆಲ್ಲ. ಅಂದರೆ ನಾನು ಮುಂದೆ ಲೆಕ್ಚರರ್ ಆಗಬೇಕು, ನಮ್ಮ ಇನ್ಸ್ಟಿಟ್ಯೂಟಲ್ಲೇ ನಾನು ಪಾಠ ಮಾಡಬೇಕು, ನಾನು ಓದಿದ ಕಡೆಯಲ್ಲೇ ಸ್ವಲ್ಪ ದಿವಸ ಕೆಲಸ ಮಾಡಬೇಕು ಅಂತ ಅದರಂತೆ ಮಾಡ್ತಾ ಇದ್ದಾಳೆ. ಈಗ ನಮ್ ತಾತ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಅಜ್ಜಿನ ಕರಿಯಣ್ಣ. ಅಜ್ಜಿ ಕೂತ್ಕೋ. ನೋಡಿದ್ರಲ್ಲ, ಇವರು ನಮ್ಮ ಅಜ್ಜಿ ಮಹಾಲಕ್ಷ್ಮಿ ಅಂತ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಈಗ ನಿಮ್ಮ ಮೊಮ್ಮಗಳು ಸ್ಫೂರ್ತಿ ಬಗ್ಗೆ ಏನಾದ್ರೂ ನೆನಪಿನ ನಿಮ್ಮ ಕ್ಷಣಗಳನ್ನ ಹೇಳಿ. ತುಂಬಾ ಚೂಟಿ ಹುಡುಗಿ, ಖುಷಿ ಆಗೋದು. ಚಿಕ್ಕ ವಯಸ್ಸಿನಿಂದಲೂ ಡ್ಯಾನ್ಸು ಅಂದ್ರೆ ತುಂಬಾ ಇಷ್ಟ. ಒಂದು ಪಾತ್ರ ಇಟ್ಕೊಂಡು ಅದ್ರಲ್ಲಿ ನಾವು ಬಡಿಯೋದು, ಡ್ಯಾನ್ಸ್ ಮಾಡೋದು, ನಾವು ಆ ತಾಳಕ್ಕೆ ತಕ್ಕಂತೆ ಅಷ್ಟು ಖುಷಿಯಾಗಿದ್ಲು. ಸ್ಕೂಲ್ಗೂ ಅಷ್ಟೇ ಕರೆಕ್ಟಾಗಿ ಹೋಗೋದು, ಓದೋದು, ಬರೆಯೋದು ಅಂದ್ರೆ ತುಂಬಾ ಇಷ್ಟ. ಗೋಡೆ ಮೇಲೆಲ್ಲ ಅವಳು ಬರವಣಿಗೆನೆ, ಎಲ್ಲಾ ಕಡೆಲೂ ಬರೀತಾ ಇರೋದು. ಅಕ್ಷರಗಳು ತುಂಬಾ ಚೆನ್ನಾಗಿರೋದು, ದುಂಡಾಗಿ ಬರೀತಾ ಇದ್ಲು. ಊಟ ಎಲ್ಲಾ ಥರದಲ್ಲೂ ಆಕ್ಟಿವ್. ತುಂಬಾ ಊಟ ತಿಂಡಿ ಅಂದ್ರು ಅಷ್ಟಿಗಿನ್ನ ಹೆಚ್ಚಾಗಿ ಓದೋದು ಬರೀರಲ್ಲಿ ತುಂಬಾ ಬುದ್ಧಿವಂತೆ. ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ಬೇಕು, ಬರಬೇಕು, ತುಂಬಾನೇ ಆಕ್ಟಿವ್ ಆಗಿದ್ಲು. ಸಿಹಿ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟಪಡೋಳು. ಮಾಡ್ಕೊಡವಿ ಬರ್ತ್ಡೇಗೆ, ಅದಕ್ಕೆಲ್ಲ ಎಲ್ಲ ಸ್ಕೂಲಲ್ಲೂ ಅಷ್ಟೇ ಎಲ್ಲರಿಗೂ ಟೀಚರ್ಗಳಿಗೆಲ್ಲ ಅವರು ಸ್ವೀಟ್ ಕೊಡಬೇಕು. ಹಬ್ಬ ಇದರಲ್ಲಿ ಬರ್ತ್ಡೇ ಹಬ್ಬ ಬಂದರೆ ಆ ಥರ ತುಂಬ ಆ್ಯಕ್ಟಿವ್ ಆಗಿದ್ಲು. ಓದೋದ್ರಲ್ಲಿ ಇವತ್ತಿಗೂ ಹಾಗೆ ಖುಷಿ. ಎಷ್ಟು ತುಂಬಾನೇ ಆ್ಯಕ್ಟಿವ್ ಆಗಿ ಓದ್ತಾಳೆ. ಎಷ್ಟು ಟೈಮ್ ಆದ್ರೂ ನಿದ್ದೆಗೆಟ್ಕೊಂಡು ಓದ್ತಾಳೆ. ನಮ್ಗೆ ಅದನ್ನೇ ಅವಳು ನೋಡಿದರೆ ಅಷ್ಟು ಇದು ಖುಷಿ ಆಗುತ್ತೆ. ಎಲ್ಲ ಥರಲ್ಲೂ ಒಂದು ಒಬ್ಬರ ಕೈಲಿ ಒಂದು ಮಾತು ಕೇಳ್ದಲ್ಲ, ಅಷ್ಟು ಹೇಳಿದ್ದನ್ನು ಕೇಳಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದು. ಚಿಕ್ಕಂದಿದ್ದಾಗ ಏನಾರಾಗಿ ಅವ್ರಿಗೆ ಏನಾರು ನಿಮ್ಗೆ ಪಾಠ ಹೇಳ್ಕೊಡೋದಾಗ್ಲಿ, ನೀವೇ ಏನಾರ ಅಥವಾ ಮಂತ್ರ ಹೇಳ್ಕೊಡೋದಾಗ್ಲಿ? ಅವಳಿಗೆ ಆ ತರ ಹೇಳ್ಕೊಡು ಚಾನ್ಸೇ ಇಲ್ಲ. ನಮ್ಗೆ ಹೇಳ್ತಾ ಪಾಠ ಹೇಳ್ಕೊಂಡು ಕೂರಿಸ್ಕೊಂಡು ಟೀಚರು ಅಂತ ಹೇಳಿ. ಹೌದು, ತುಂಬಾನೇ ಆಕ್ಟಿವ್ ಆಗಿದ್ದು. ಓಕೆ ಅಜ್ಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಜ್ಜಿ ಮಾತಾಡೋದ್ ಕೇಳಿಸ್ಕೊಂಡ್ರಿ ಅಲ್ವಾ? ಈಗ ನಮ್ ಮದರ್ ಇಂಡಿಯಾ ಕರಿಯೋಣ. ಅಮ್ಮ ಒಂದ್ ನಿಮಿಷ. ನೋಡಿದ್ರಲ್ಲ, ನಮ್ಮ ಮನೇಲಿ ಬಿಸಿಯೆಸ್ಟ್ ವಿಮೆನ್, ಬಿಸಿಯೆಸ್ಟ್ ಪರ್ಸನ್ ಅಂತಂದ್ರೆ ನಮ್ಮಮ್ಮನೆ. ಏನು ಮಾಡಕ್ಕಾಗಲ್ಲ, ಕುಕ್ ಮಾಡ್ಬೇಕಲ್ಲ, ಮನೇಲಿ ಎಲ್ರಿಗೂ ಅಡ್ಗೆ ಮಾಡಿ ಬಡಿಸಿ ಆ ಕೆಲ್ಸದಲ್ಲಿ ಇದ್ರು. ಇನ್ನೇನ್ ಬರ್ತಾ ಇದಾರೆ ಇವಾಗ ಆನ್ ಬೋರ್ಡೆಡ್, ಮದರ್ ಆನ್ ಬೋರ್ಡೆಡ್. ನಮಸ್ಕಾರಮ್ಮ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಚಿನ್ನು ಬಗ್ಗೆ ಹೇಳೋದಾದ್ರೆ? ಚಿನ್ನು ಬಗ್ಗೆ ಹೇಳೋದಾದ್ರೆ ತುಂಬಾ 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 ವಿಷಯಗಳಿದೆ. ತುಂಬಾ ಸರಳವಾಗಿ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂತಂದ್ರೆ ನೀವು ನನ್ನ ಮಾತಾಡಕ್ ಬಿಟ್ರೆ ನಾನು ಇವತ್ತೆಲ್ಲ ಮಾತಾಡ್ತಾನೆ ಇರ್ತೀನಿ. ಚಿನ್ನು ಬಗ್ಗೆ ಅಷ್ಟೊಂದಿದೆ. ಅಕ್ಟೋಬರ್ 1ನೇ ತಾರೀಕು ಬೆಳಗಿನ ಜಾವ ತುಂಬಾ ಚೆನ್ನಾಗಿ ನೆನಪಿದೆ ನನಗಿನ್ನೂ ಅನಸ್ತೇಷಿಯಾ ಎಫೆಕ್ಟು. ಅವಳು ಅತ್ತಿದ್ದು ಮೊದಲ ಅಳುನ ಕೇಳಿದ್ದು ಅವತ್ತಿನ ದಿನ ನನಗೆ ಇನ್ನೂ ತುಂಬಾ ನೆನಪಿದೆ. ಖುಷಿ ಕೊಡೋಂಥ ಸಂದರ್ಭ ಅದು. ಅವತ್ತು ಮೊದಲನೇ ಸಲ ನಾನು ನನ್ನ ಮಗು ಅಳುನ ಕೇಳಿದೆ. ಅವತ್ತು ಒಬ್ಬ ಹೆಂಡತಿಯಿಂದ ತಾಯಿಯಾಗಿ ನಾನು ಬಂದಂಥ ಕ್ಷಣ ತುಂಬಾ ಚೆನ್ನಾಗಿತ್ತು, ತುಂಬಾ ಅವಿಸ್ಮರಣೀಯವಾಗಿತ್ತು. ಅಂದಿನಿಂದ ಪ್ರಾರಂಭ ಆಗಿ ಇವತ್ತಿನವರೆಗೂ ನಾನು ಹೇಳೋದಾದ್ರೆ ನನಗೆ ಪ್ರಕಾಶ್ ರೈ ಸರ್ ಮಾತು ನೆನಪು ಬರುತ್ತೆ. ಅದ್ರಲ್ಲಿ ಅವ್ರ ಸಿನಿಮಾದಲ್ಲಿ ಹೇಳ್ತಾರೆ, ಒಂದು ಮಗಳು ಹುಟ್ಟಿದ ತಕ್ಷಣ ಒಬ್ಬ ತಂದೆ ಹುಟ್ಟುತ್ತಾನೆ ಅಂತ. ನಾನು ಅದೇ ಮಾತನ್ನೇ ಮತ್ತೆ ರಿಪೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಮಗು ಹುಟ್ಟಿದ ತಕ್ಷಣ ಒಬ್ಬ ತಾಯಿ ಕೂಡ ಹುಟ್ಟುತ್ತಾಳೆ. ತಾಯಿ ಪುನರ್ಜನ್ಮ ಸಿಗುತ್ತೆ ಎಲ್ಲಾವುದು ಹೇಳ್ತಾರೆ. ಆದ್ರೆ ನಮ್ಮ ಜರ್ನಿನೇ ಚೇಂಜ್ ಆಗ್ಬಿಡುತ್ತೆ. ಅದುವರೆಗೂ ನಾವೇನಿದ್ವಿ, ಏನಾಗಿದ್ವಿ, ಒಬ್ಬ ತಾಯಿ ಆದ್ಮೇಲೆ ನಮ್ಮ ಜವಾಬ್ದಾರಿ
ಒಂದು ನಿದ್ದೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಾವೇನಾಗ್ತೀವಿ ಕಾಂಪ್ರೋ ಆಗ್ತಾ ಹೋಗ್ತೀವಿ. ನಮ್ ನಿದ್ದೆ ಕಡಿಮೆ ಆಗುತ್ತೆ, ಊಟ ತಿಂಡಿಗಳ ಕಡೆ ಗಮನ ಕಡಿಮೆ ಆಗುತ್ತೆ. ಅದೆಲ್ಲದನ್ನು ನಾವು ನಮಗ್ ತೊಂದರೆ ಆದ್ರೂ ಕೂಡ ತುಂಬಾ ಖುಷಿಯಿಂದ ಮಾಡ್ತೀವಿ. ನಾನ್ ನನ್ ತಾಯ್ತನನ ತುಂಬಾ ಸಂತೋಷವಾಗಿ ಅನುಭವಿಸಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಬಂದಾಗಿಂದ ನಾನು ಎಲ್ಲಾ ವಿಧದಲ್ಲೂನು ಸರ್ವಾಂಗೀಣವಾಗಿ ನಾನು ಕೂಡ ಒಂದ್ ರೀತಿ ಬದಲಾವಣೆನ ನೋಡಿದ್ದೀನಿ. ಜೊತೆಗೆ ಇವಳ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂನು ಪ್ರತಿಯೊಂದು ದಿನಾನು ನನಗೆ ಒಂದೊಂದ್ ರೀತಿ ಅನುಭವಗಳನ್ನ ಕೊಟ್ಟಿದೆ. ಅದನ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ನನಗೆ ಇವತ್ತಿನವರೆಗೂ ನಿನಗೆ ಯಾವ ಜರ್ನಿ ನಿನ್ ಲೈಫಲ್ಲಿ ತುಂಬಾ ಇಷ್ಟ ಅಂತ ಹೇಳಿದ್ರೆ ನಾ ಖಂಡಿತವಾಗಿ ನನ್ನ ತಾಯ್ತನದ ಜರ್ನಿನೇ ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಲರ್ನಿಂಗ್ ಅನ್ನೋ ಜರ್ನಿ ಇದುವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ. ನಾನು ಬೆಳಿತಾನೆ ಇದ್ದೀನಿ, ನಾನು ಕಲಿತಾನೆ ಇದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಳು ತೊಟ್ಲಲ್ಲಿ ಇದ್ದಾಗಿಂದ ಈಗೇನು ಅವಳು ಹೊರಗಡೆ ಶೂಟಿಂಗಿಗೆ ಹೋಗ್ತಾಳೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾಳೆ, ಎಲ್ಲಾ ಇದ್ರಲ್ಲೂ ನಾನು ಅವಳ ಜೊತೆಲಿ ಇದೀನಿ. ಆದ್ರಿಂದ ನಾನು ಕೂಡ ಪ್ರತಿಯೊಂದನ್ನು ಕಲಿತಾನೆ ಬರ್ತಾ ಇದ್ದೀನಿ. ಇನ್ ಅವಳ ಬಗ್ಗೆ ಮಾತಾಡೋದಾದ್ರೆ ಚಿಕ್ಕ ವಯಸ್ಸಿನಿಂದಾನು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳೋ ಹಾಗೆ ತುಂಬಾ ಚುರುಕಾಗಿದ್ಲು. ಓದಿನ ವಿಚಾರದಲ್ಲಿ ಮಾತ್ರ ಅಲ್ಲ, ಅವಳಿಗೆ ಈ ಒಂದು ಹಾಡು, ನೃತ್ಯ, ಆಮೇಲಿಂದ ಕತೆ ಹೇಳೋದು, ಕತೆ ಕೇಳಿಸ್ಕೊಳ್ಳೋದು, ಆಮೇಲೆ ಏನಾದ್ರೂ ಒಂದು ನೋಡಿದ್ರೆ ಅದನ್ನ ಯಥಾವತ್ತಾಗಿ ಅದನ್ನ ಏನೂ ತಪ್ಪಿಲ್ದೆ ಅದ್ ಹೇಗಿರುತ್ತೆ ಹಾಗೇನೆ ಅದನ್ನ ತಾನು ವಿವರಿಸಿ ಹೇಳೋದು ಅಥವಾ ಅದನ್ನ ಆಕ್ಟ್ ಮಾಡಿ ತೋರಿಸೋದು ಚಿಕ್ಕ ವಯಸ್ಸಿನಿಂದಾನು ಇತ್ತು. ಯಾಕೆಂತಂದ್ರೆ ಊಟ ತಿಂಡಿ ಮಾಡ್ಬೇಕಾದ್ರೆ ನನ್ಗೆ ಇನ್ನೂ ಜ್ಞಾಪಕ ಇದೆ, ಪಾಪ ಪಾಂಡು ಸೀರಿಯಲ್ ಬರ್ತಾ ಇದ್ದಾಗ ಟೈಟಲ್ ಟ್ರ್ಯಾಕ್ ಮುಗಿಯೋಷ್ಟ್ರಲ್ಲಿ ನಾನು ಅವಳ ಬಾಯಿಗೆ ತುತ್ತಿಟ್ರೆ ಊಟ ಮುಗೀತು. ಅಕಸ್ಮಾತ್ ಉಳಿಸ್ಕೊಂಡೆ ಅಂದ್ರೆ ಊಟ ತಟ್ಟೆ ಒಳಗೆ ಹಾಗೇ ಇರ್ತಾ ಇತ್ತು. ಆಮೇಲೆ ಇನ್ನು ನಂಗೆ ನೆನ್ಪಿದೆ, ಬಿ ಸುರೇಶ್ ಅವ್ರದ್ದೊಂದು ಸಾಧನೆ ಅಂತ ಸೀರಿಯಲ್ ಬರ್ತಾ ಇತ್ತು, DD1 ಅವಾಗ ನಮ್ಮಲ್ಲಿ ಇದ್ದಿದ್ದು. ಆ ಟೈಟ್ಲ್ ಟ್ರ್ಯಾಕ್ ಬಂತು ಅಂತ ಅಂದ್ರೆ ಚಿಕ್ಕ ಮಗು, ಇನ್ನು 3-4 ತಿಂಗಳ ಮಗು, ಅದಕ್ಕೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡೋಳು ಅಂತಂದ್ರೆ ಅದ್ರೊಂದು ಹಾಡ್ ಬರೋದು, ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಜೂಟಾಟ ಅಂತ. ಅದಕ್ಕೆ ಕೈ ಕಾಲೆಲ್ಲ ಬಡ್ಕೊಂಡು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡೋಳು. ಅದೆಲ್ಲ ನೋಡ್ದಾಗ ನಂಗೆ ಅನ್ನಿಸ್ತಿತ್ತು ಇವಳಿಗೆ ಓದಿನ ಜೊತೆಗೆ ನಾನು ಇವಳನ್ನ ಕಲೆ ಒಳಗೂ ಕೂಡ ಮುಂದುವರಿಸ್ಬೇಕಾಗತ್ತೆ. ಇವಳಿಗೆ ಹಾಡು, ಡ್ಯಾನ್ಸು, ಕತೆ ಅದರಲ್ಲೆಲ್ಲ ತುಂಬಾ ಆಸಕ್ತಿ ಇದೆ ಅಂತ. ಆಮೇಲೆ ನಾನು ಅವಳನ್ನ ಮಲಗಿಸುವಾಗ, ಪಾಠ ಹೇಳುವಾಗ, ಆಮೇಲೆ ಏನೇ ಮಾಡುವಾಗ್ಲೂ ಶಿಶುಗೀತೆಗಳನ್ನ ಹೇಳ್ಕೊಡೋದು. ಆಮೇಲಿಂದ ಕಲಿನಲಿ ಕಾನ್ಸೆಪ್ಟ್ ಅಲ್ಲೇ ನಾನು ಅವಳಿಗೆ ಇನ್ನು ಕೂಡ ಹೇಳ್ಕೊಟ್ಟಿದ್ದು, ABCD ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಪುಸ್ತಕದಲ್ಲಿ ಬರ್ಸಿ ಎಲ್ಲ ಮಾಡಿ ಕಲ್ಸಿಲ್ಲ, ಕಲಿನಲಿ ಕಾನ್ಸೆಪ್ಟ್ ನಲ್ಲೇನೆ ಕಲ್ಸಿದ್ದು. ಅಂದ್ರೆ ಅಕ್ಷರಗಳನ್ನ ಬರ್ಸಿ ಅದ್ರ ಮೇಲೆ ಒಂದು ಕಲ್ಗಳನ್ನ ಜೋಡಿಸೋದಕ್ಕೆ ಹೇಳೋದು, ಹುಣಸೆ ಬೀಜಗಳನ್ನ ಜೋಡಿಸೋದಕ್ಕೆ ಹೇಳೋದು, ಆ ತರ ಮಾಡಿ ನಾನು ಅವಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ದು. ಹಾಗಾಗಿ ಕಲಿನಲಿ ಕಾನ್ಸೆಪ್ಟ್ ಅಲ್ಲೇ ಅವಳು ಪೂರ್ತಿ ಕಲ್ತ್ಕೊಂಡ್ ಬಂದ್ಲು. ಅವಳಿಗೆ ಓದಷ್ಟೇನೆ ಆಸಕ್ತಿ ತನ್ನ ನೃತ್ಯದ ಬಗ್ಗೆನೂ ಇದೆ. ಆಮೇಲೆ ಅವಳು ಹಾಡು, ಡ್ಯಾನ್ಸು ಪ್ರತಿಯೊಂದ್ರ ಬಗ್ಗೆನೂ ಅವಳಿಗೆ ತುಂಬಾ ಆಸಕ್ತಿ ಇದೆ. ಹಾಗಾಗಿ ಅವಳಿಗೆ ತನ್ನ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ಕಲಾ ಆಸಕ್ತಿ ಏನಿದೆ ಅದೆರಡೂ ಕೂಡ ಒಟ್ಟಿಗೆನೆ ಹೋಗ್ಲಿ ಅಂತ ಅಂದೇನೆ ನಾವು ಎರಡರಲ್ಲೂ ಕೂಡ ಪ್ರೋತ್ಸಾಹ ಇರ್ಲಿ ಅಂತಾನೆ ಬೆಳೆಸಿದ್ವಿ. ಅದಕ್ಕೆ ಪೂರಕವಾಗಿ ಅವ್ರ ಶಾಲೆ ಒಳಗೂ ಕೂಡ ಅದೇ ರೀತಿ ಒಂದು ವಾತಾವರಣ ಇತ್ತು. ಅಲ್ಲಿ ಬರೀ ಕಲಿಕೆಗೆ ಮಾತ್ರ ಅಲ್ಲ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೂ ಕೂಡ ವ್ಯವಸ್ಥೆ ಇತ್ತು. ಆದ್ರಿಂದ ಅವಳು ಒಳ್ಳೆ ಓದ್ನಲ್ಲೂ ಮುಂದೆ ಬಂದ್ಲು, ಕಲೆ ಒಳಗೂ ಕೂಡ ಮುಂದೆ ಬಂದ್ಲು. ನಮ್ದೆಷ್ಟು ಪ್ರೋತ್ಸಾಹ ಇದೆಯೋ ಅವಳ ಶಾಲೆಯಿಂದನೂ ಕೂಡ ಅಷ್ಟೇ ಪ್ರೋತ್ಸಾಹ ನಮ್ಗೆ ಸಿಕ್ತು. ಅವಳು ಪೂರ್ತಿ ತನ್ನ ಜರ್ನಿನ 18 ವರ್ಷಗಳು ಕೂಡ ಜ್ಞಾನ ವಿಕಾಸ್ ವಿದ್ಯಾಸಂಸ್ಥೆನಲ್ಲೇನೆ ಕಳೆದ್ಲು. ಆ 18 ವರ್ಷಗಳಲ್ಲೂ ಕೂಡ ಅವಳಿಗೆ ತುಂಬಾ ರೀತಿಯ ಒಂದು ಒಳ್ಳೆ ಬೆಳವಣಿಗೆ, ಏನೊಂದು ವಿದ್ಯಾಭ್ಯಾಸದಲ್ಲಿರ್ಬೋದು, ಕಲಾಭ್ಯಾಸದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಆ ಇನ್ಸ್ಟಿಟ್ಯೂಷನ್ ಕೊಡ್ತು. ಜೊತೆಗೆ ಮನೆಯಲ್ಲೂ ಕೂಡ ನಮ್ಮ ಅತ್ತೆ ಮಾವನವ್ರು ಇರ್ಬೋದು, ನಮ್ಮ ಯಜಮಾನ್ರು ಇರ್ಬೋದು, ನಾನು ಅವಳ ಜೊತೆ ಹೋಗೋದಿಕ್ಕೆ ಅವ್ರ ಪ್ರೋತ್ಸಾಹ ಯಾವಾಗ್ಲೂ ಇರ್ತಾ ಇತ್ತು. ಅವರ ಶಾಲೆಯಲ್ಲೂ ಕೂಡ ಅದೇ ರೀತಿ ಪ್ರೋತ್ಸಾಹ ಇತ್ತು. ಅವಳ ಸರ್ವತೋಮುಖ ಬೆಳವಣಿಗೆಗೆ ಮನೆಯಿಂದ ಎಷ್ಟು ಪ್ರೋತ್ಸಾಹ ಸಿಕ್ತೋ ಶಾಲೆಯಿಂದನೂ ಕೂಡ ಅಷ್ಟೇ ಪ್ರೋತ್ಸಾಹ ಸಿಕ್ತು. ನನಗಿವತ್ತು ತುಂಬಾ ಖುಷಿ ಇದೆ. ನನ್ನ ಮಗಳು ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರ ಅಲ್ಲ, ನೃತ್ಯಾಭ್ಯಾಸದಲ್ಲಿ ಇರ್ಬೋದು, ಆಮೇಲಿಂದ ಆಂಕರಿಂಗ್ ಅಲ್ಲಿ ಇರ್ಬೋದು, ನಾಟಕ ಮಾಡೋದ್ರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನ ತಗೊಂಡಿದ್ದಾಳೆ. ಒಳ್ಳೆ ಕಲಾವಿದೆ ಅಂತ ಅವಳು ಅನ್ಸ್ಕೋಬೇಕು ಅಂತ ಅನ್ನೋದೇ ನನ್ನ ಕನಸು. ಆ ಕನಸನ್ನ ಅವಳು ನೆರವೇರಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ಅವಳ ಮೇಲೆ ಸದಾ ಕಾಲ ಇರ್ಲಿ. ಅವಳ ಒಂದು ಸಾಧನೆ ಇದೇ ರೀತಿ ಮುಂದುವರಿಲಿ ಅಂತ ನಾ ದೇವರನ್ನ ಸದಾ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಅಂತೂ ಇವಾಗ ನಮ್ಮ ಅಮ್ಮನ ಮಾತು ಕೇಳಿದ್ದಾಯ್ತು.
ಇದ್ರ ಜೊತೆಗೆ ನಾನು ಒನ್ ಮೋರ್ ಥಿಂಗ್ ನ ಆಡ್ ಮಾಡ್ಬೇಕು. ನಮ್ಮ ಅಣ್ಣ, ಅವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಹಿಸ್ ಅ ವೆರಿ ಗುಡ್ ಲೀಡರ್. ಅವರು ಬಿಡದಿ ಗೆಳೆಯರ ಬಳಗ ಅಂತ ಹೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡ್ರು. ಅದ್ರ ಟ್ಯಾಗ್ ಲೈನ್ ಕೇಳಿದ್ರೆ ನಿಮ್ಗೆ ಹೀಗೂ ಇರುತ್ತಾ ಅಂತ ಅನ್ಸುತ್ತೆ. ಸೇವೆಯ ಹಾದಿಯಲ್ಲಿ ಆತ್ಮತೃಪ್ತಿಯನ್ನ ಕಾಣುವಂತದ್ದು ಅಂತ. ಅಂದ್ರೆ ಜನಸೇವೆನೇ ಜನಾರ್ದನ ಸೇವೆ ಅಂತ ಹೇಳಿ ಹೇಳ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಂತಹ ಅಸೋಸಿಯೇಷನ್ ಅದು. ಇವತ್ತಿಗೂ ಅಷ್ಟೇ 25 years ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ. ಎಷ್ಟೋ ರಕ್ತದಾನ ಮತ್ತೆ ಸಾಕಷ್ಟು ಒಂದು ಸಮಾಜ ಸೇವೆಯ ಚಟುವಟಿಕೆಗಳು, ದೀಪ ಪೂಜನ ಕಾರ್ಯಕ್ರಮ ಇರ್ಬೋದು, ಈ ರೀತಿ ತುಂಬಾ ಸಮಾಜಕ್ಕೆ ಒಳಿತಾಗುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ, ನಾನು ಹೇಳದ್ನಲ್ಲ ಅವಾಗ್ಲೇ ಜನಸೇವೆಯಲ್ಲೇನೆ ಜನಾರ್ದನ ಸೇವೆ ಮಾಡುವಂತದ್ದು ಅಂತ, ಆ ನಿಟ್ಟಿನಲ್ಲಿ ಮುಂದುವರಿತಾ ಇರುವಂತಹ ಒಂದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಮ್ಮ ತಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಅವರ ಎಲ್ಲಾ ಗೆಳೆಯರ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ಆ ಗಾದೆಗೆ ತಕ್ಕಂತೆ ಆ ಒಗ್ಗಟ್ಟಿನ ಮೂಲಕ ಒಂದು ಅದ್ಭುತವಾದಂತಹ ಸೇವೆಯ ಹಾದಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನಾನು ಯಾಕೆ ಇದನ್ನ ಹೇಳ್ತೆ ಅಂತಂದ್ರೆ, ನನಗೆ ತುಂಬಾ ಜನ ಹೇಳ್ತಾರೆ ಯು ಆರ್ ಅ ವೆರಿ ಗುಡ್ ಲೀಡರ್, ನಿನ್ ಹೆಸರಿಗೆ ತಕ್ಕಂತೆ ನೀನ್ ಇನ್ಸ್ಪಿರೇಷನ್, ನೀನ್ ತುಂಬಾ ಇನ್ಸ್ಪೈರ್ ಮಾಡ್ತೀಯಾ, ಹೇಗೆ ಇದೆಲ್ಲ ಅಂತ ಹೇಳಿ. ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮ ತಂದೆಯಿಂದ ಇನ್ಹೆರಿಟ್ ಆಗಿ ಬಂದಿದೆ ಅಂತ ನನಗನ್ಸತ್ತೆ. ಹಾಗಾಗಿ ಇದನ್ನ ನಾನು ಇಲ್ಲಿ ಉಲ್ಲೇಖ ಮಾಡಿದೆ. ಈಗ ನಾನು ನಮ್ ತಂದೆ ಅಂತ ಅಂದ್ಬಿಟ್ಟಂತ ಹೇಳ್ತಾ ಇದ್ದೀನಿ, ಎಲ್ರು ಮಾತಾಡಿದ್ರು. ಇವಾಗ ನಮ್ ತಂದೆ ಬಗ್ಗೆ ನಾನು ಅವ್ರು ಮಾತಾಡೋದನ್ನ ನಿಮ್ಗೆ ತೋರ್ಸ್ಬೇಕಲ್ವಾ, ಅವ್ರ ಮಾತುಗಳನ್ನ ನಿಮಗ್ ಕೇಳಿಸ್ಬೇಕಲ್ವಾ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಅಚ್ಚರಿ ಚಾನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ನಂದೆಲ್ಲ ಕತೆ ನಿಶ್ಚನಾಗಿ ಬಿಚ್ಚಿಟ್ಬಿಟ್ರಿ ಅಲ್ವಾ, ಹೇಳ್ಬಿಟ್ರಿ ಅಲ್ವಾ ತಾತ, ಎಲ್ಲ ಹೇಳ್ಬಿಟ್ರಿ ಅಲ್ಲ. ಸರಿ ಆಯ್ತು, ಇವಾಗ ಹಾಗಾದ್ರೆ ನಮ್ಮ ತಂದೆನ ಮಾತಾಡ್ಸೋಣ. ಇವಾಗ ಅವ್ರನ್ನ ಕರೆಯೋಣ, ಆಯ್ತಾ? ಅಣ್ಣ ಅಣ್ಣ. ಇದೇನಪ್ಪ ಅಣ್ಣ ಅಂತಾಳೆ, ಅಪ್ಪ ಅಂತಾಳೆ, ಏನು ಅಂತ ಕನ್ಫ್ಯೂಸ್ ಆಗ್ತಾ ಇದೀರಲ್ಲ. ಒಂದ್ ನಿಮಿಷ ಕ್ಲಾರಿಟಿ ಕೊಡ್ತೀನಿ ತಡೀರಿ. ಇವ್ರೇ ನೋಡಿ ನಮ್ಮಪ್ಪ, ನಾನು ಇವ್ರನ್ನ ಅಣ್ಣ ಅಂತ ಕರಿತೀನಿ. ನಾನು ಅಂತಲ್ಲ, ನಮ್ಮ ಫ್ಯಾಮಿಲಿಲಿ ಎಲ್ರು ಹಾಗೆ. ನಮ್ ತಾತನ್ನ ನಮ್ಮಪ್ಪ ಅಣ್ಣ ಅಂತ ಕರೀತಾರೆ, ನಾನ್ ನಮ್ಮಪ್ಪನ ಅಣ್ಣ ಅಂತ ಕರಿತೀನಿ. ಸೊ ಇವ್ರೇ ನಮ್ಮ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿ, ತಾವೇಗಿದ್ದೀರಾ? ಫಸ್ಟ್ ಕ್ಲಾಸ್. ಈಗ ನಿಮ್ ಮಗಳ ಬಗ್ಗೆ ಹೇಳೋದಾರೆ, ಸ್ಫೂರ್ತಿ ಬಗ್ಗೆ ಹೇಳೋದಾದ್ರೆ ಒಂದ್ ದಿನ ಎಲ್ಲ ಹೇಳ್ಬೋದು, ಅಷ್ಟು ಕತೆಗಳಿದೆ ಅವಳದು. ಅವಳ ಬಾಲ್ಯದಿಂದ ಶುರು ಮಾಡ್ತೀನಿ. ಅವಳು ಓದಿದ್ದು ಜ್ಞಾನ ವಿಕಾಸ ಶಾಲೆ ಅಂತ ಹೇಳ್ಬಿಟ್ಟು, ಆ ಶಾಲೆಯಲ್ಲಿ ಅವಳ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣ ಮತ್ತು ಕಾಲೇಜು ಕೂಡ ಅದೇ ಸಂಸ್ಥೆಯಲ್ಲಿ ಓದ್ಲು ಅವಳು. ಅಂದರೆ ಅವಳ ಒಂದು ಗುಣ ಏನಂತಂದರೆ, ಏನೇ ಕಾರಣ ಇದ್ರೂ ಸ್ಕೂಲ್ನ ಆಗಲಿ ಕಾಲೇಜ್ ಆಗಲಿ ಒಂದಿನ ತಪ್ಪಿಸ್ತಾ ಇರಲಿಲ್ಲ. ಅವಳು ಮೈಗೆ ಹುಷಾರಿಲ್ಲ ಅಂದ್ರೂ ಕ್ಲಾಸ್ ಮಾತ್ರ ಹೋಗಲೇಬೇಕು, ಕಾಲೇಜ್ಗೆ ಮಾತ್ರ ಹೋಗಲೇಬೇಕು, ಆ ಥರ ಅವಳು ಓದ್ಕೊಂಡು ಬಂದಳು. ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಕ್ಲಾಸ್ಗೆ ಮೊದಲನೇ ಸ್ಥಾನದಲ್ಲೇ ಇರ್ತಾ ಇದ್ಲು ಅವಳು. ಅದ್ರ ಜೊತೆಗೆ ಅವಳು ಬೇರೆ ಡ್ಯಾನ್ಸಿಂಗು ಮತ್ತು ಡ್ರಾಮಾ, ಬೇರೆ ಬೇರೆ ವಿವಿಧ ಚಟುವಟಿಕೆಗಳೆಲ್ಲ ಮಾಡ್ತಾ ಇದ್ಲು. ಸೊ ಇದು ಅವಳ ಒಂದು ಪರಿಚಯ ಅಂತಲೇ ಹೇಳ್ಬೋದು. ನೆನಪಿಗೆ ಬರೋವಂಥದ್ದು ಅಂತಂದರೆ, ಯಾವುದೋ ಒಂದು ಸಣ್ಣ ವಯಸ್ಸಲ್ಲಿ ಅವಳು ಒಂದು ಘಟನೆ ಇದೆ. ಅವಳಿಗೆ ನಾವು ಯಾವುದೇ ಕಾರಣ ಆದರೂ ಸುಳ್ಳು ಹೇಳಬಾರ್ದು ಅಂತ ಮಾಡಿದ್ವಿ. ಅವಳು ಏನೋ ಒಂದು ಸತಿ ತಪ್ಪು ಮಾಡಿ ಬಂದು ಸುಳ್ಳು ಹೇಳಿ ನಮಗೆ ಗಮನಕ್ಕೆ ಬಂದಿತ್ತು. ಹಂಗಾಗಿ ಅವಳನ್ನ ಒಂದು ಪನಿಷ್ಮೆಂಟ್ ಥರ ಒಂದು ಹೊರಗಡೆ ನಿಲ್ಲಿಸಿದ್ದೆ ನಾನು. ಅದೊಂದು ಫನಿ ಇನ್ಸಿಡೆನ್ಸ್ ಜ್ಞಾಪಕ ಬರುತ್ತೆ. ಅದು ಬಿಟ್ಟರೆ ಅವಳು ಬಾಲ್ಯದಿಂದ ಅವಳ ಪೂರ್ತಿ ಶಿಕ್ಷಣದವರೆಗೂ ಅವಳು ಯಾವುದೇ ರೀತಿ ಓದಿಸ್ಕೋಬೇಕು ಅಥವಾ ಮಾಡಿಸ್ಕೋಬೇಕು ಅಂತ ಹೇಳಿಸ್ಕೊಂಡಿದ್ದು ಒಂದು ಉದಾಹರಣೆನೂ ಇಲ್ಲ. ಅವಳು ಅವತ್ತಿಂದ ಅವತ್ತು ಪಾಠ ಕಂಪ್ಲೀಟ್ ಮಾಡ್ತಾ ಇದ್ಲು. ಅವರ ತಾಯಿ ತುಂಬ ಅವಳಿಗೆ ಸಪೋರ್ಟಿವ್ ಆಗಿದ್ದು, ತುಂಬ ಅವಳ ಜೊತೆ ಹೇಳ್ಕೊಟ್ಟು ಎಲ್ಲ ಪ್ರತಿಯೊಂದೂ ಅವತ್ತು ಮುಗಿಸಿ ಅವಳು ಮಾಡ್ತಾಯಿದ್ಲು. ಹಾಗಾಗಿ ಅವಳು ತಮ್ಮ ಯಾವುದೇ ಕ್ಲಾಸಲ್ಲಿರಲಿ ಕ್ಲಾಸಿಗೆ ಫಸ್ಟ್ ಬರೋದಕ್ಕೆ ಅನುಕೂಲ ಆಯಿತು. ಅವಳು ತನ್ನ SLC-ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವಳು 2ನೇ ಸ್ಥಾನ ಪಡ್ಕೊಂಡಿದ್ಲು. PUC-ನಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಳು. ಡಿಗ್ರಿನಲ್ಲಿ ಅವಳು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ 1ನೇ ಸ್ಥಾನ ಪಡೆದ್ಲು. MCOM ಮಾಸ್ಟರ್ಸಲ್ಲಿ ಅವಳು
ಇಡೀ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ 2ನೇ ಸ್ಥಾನ ತಗೊಂಡ್ಳು. ಮತ್ತು ಇದಲ್ಲದೆ ಅವಳು ಬೇರೆ ಚಟುವಟಿಕೆಗಳಾದ ನಾಟಕ ಮತ್ತು ಡ್ಯಾನ್ಸು, ಭರತನಾಟ್ಯ ಇದೆಲ್ಲ ಮುಂಚಿನಿಂದ ಬಾಲ್ಯದಿಂದ ಇದ್ದಿದ್ದರಿಂದ ಅವಳು ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಯಿತು. ಇದು ಅವಳ ಒಂದು ಪರಿಚಯ ಅಂತ ಹೇಳ್ಬೋದು. ಸರ್, ಇವಾಗ ತಂದೆಗೆ ಮಗಳ ಬಗ್ಗೆ ಕನಸಿರುತ್ತೆ. ಓಕೆ, ಅಂದ್ರೆ ನನ್ನ ತಂದೆ ಅಂದ್ರೆ ಮಗಳು ಪೈಲಟ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಅಂದ್ರೆ ಹುಟ್ಟಿದ ತಕ್ಷಣ ಕನಸು ಕಾಣೋದು ತಂದೆ ತಾಯಿಗಳ ಇದ್ದಿರುತ್ತೆ. ಹೌದೌದು, ನೀವು ಹಾಗೆ ಕಾಣಿರ್ಬೋದು. ಬಟ್ ಅಲ್ಲಿ ಏನಾರ ಮ್ಯಾಚ್ ಆಯ್ತಾ ಅಥವಾ ಸಮಥಿಂಗ್ ಏನೋ ವೆಂಟ್ ರಾಂಗ್? ಖಂಡಿತ. ಎಲ್ಲ ತಂದೆ ತಾಯಿಗೆ ಏನು ಆಸೆ ಇರುತ್ತೆ ಅದೇ ಥರ ನನಗೂ ಆಸೆ ಇತ್ತು. ನಾವೇನು ಅಚೀವ್ ಮಾಡೋಕ್ಕಾಗಿರಲ್ಲ, ಅದು ನಮ್ಮ ಮಕ್ಕಳಲ್ಲಿ ಅವರಾದರೂ ಸಾಧನೆ ಮಾಡಿ ಅಚೀವ್ ಮಾಡಲಿ ಅನ್ನೋದು ಒಂದು ಬಯಕೆ ಇದ್ದೇ ಇರುತ್ತೆ. ಹಾಗೆ ನನಗೂ ಕೂಡ ನನ್ನ ಮಗಳು IAS ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು. ಯಾಕಂದರೆ ಅವಳು ಶಿಕ್ಷಣದಲ್ಲಿ ಯಾವಾಗಲೂ ಮುಂದೆ ಇದ್ಲು, ಯಾವುದೇ ಎಕ್ಸಾಮ್ ತಗೊಳ್ಳಿ ಶ್ರಮ ಇಟ್ಟು ಓದ್ತಾ ಇದ್ಲು. ಹಾಗಾಗಿ ನಂದೊಬ್ಬೊಂದೇ ಅಲ್ಲ, ನನ್ನ ಸಹೋದ್ಯೋಗಿಗಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ತುಂಬ ಜನದ್ದು ಆಸೆ ಸ್ಫೂರ್ತಿ ಒಂದು IAS ಮಾಡಿ ಒಂದು ಒಳ್ಳೆ ಹುದ್ದೆಲಿ ಇರಲಿ ಅಂತ. ಆದರೆ ಅವಳಿಗೆ ಅವಳದೇ ಆದ ಕನಸುಗಳು ಮತ್ತು ಇರುತ್ತಲ್ಲ, ಅದನ್ನು ಕೂಡ ನಾವು ಪ್ರೋತ್ಸಾಹ ನೀಡಬೇಕು. ಹಾಗಾಗಿ ನಾವು ಅವಳಿಗೆ ಅದನ್ನು ತಮಾಷೆಯಾಗಿ ಅವಾಗವಾಗ ಹೇಳಿ ನೆನಪಿಸ್ತಿದ್ವೇ ಹೊರತು ಒತ್ತಡ ಅಂತೂ ಯಾವತ್ತೂ ಹಾಕಿಲ್ಲ. ಅವಳೇನಂದರೆ ನಾನು ಟೀಚಿಂಗ್ ಪ್ರೊಫೆಷನ್ನೇ ಇಷ್ಟಪಟ್ಟು ನಾನು ಅದನ್ನೇ ಮಾಡಬೇಕು ಅಂತ ಅವಳು ಕನಸಾಗಿತ್ತು. ಇದಕ್ಕೊಂದು ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ, ಅವಳು ಚಿಕ್ಕ ವಯಸ್ಸಿನಲ್ಲೇ ಒಂದು ಮಾಸ್ಟ್ರು ಥರ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಂದರೆ ಅವ್ರ ತಾತ ಅಜ್ಜಿನ ಕೂರಿಸಿ ಅವ್ರಿಗೆ ಪಾಠ ಹೇಳ್ಕೊಡೋದು, ಅವ್ರನಿಗೆ ಒಂದು ಇವಳ ಜೊತೆ ಓದ್ತಾ ಇರೋ ಹುಡುಗರನ್ನ ಹೆಸರನ್ನ ಇಟ್ಬಿಟ್ಟು ಅವ್ರಿಗೆ ಆ ಹೆಸರನ್ನ ಕರೆದು ಅವ್ರಿಗೆ ಪಾಠ ಹೊಡೆಯೋದು, ಅವ್ರೇನಾದ್ರು ತಪ್ಪು ಹೇಳಿದ್ರೆ ಒಂದು ಕಡ್ಡಿ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡೋ ಥರ ಹೊಡೆಯೋದು, ಈ ಥರ ಎಲ್ಲ ತುಂಬ ಫನ್ನಿ ಇನ್ಸಿಡೆಂಟ್ಸ್ಗಳು ಇದೆ. ಅವಳಿಗೆ ಈಗಲೂ ಅಷ್ಟೇ ಏನಾದರೂ ಮಾಡಿದ್ರು ನಾನು ಟೀಚಿಂಗ್ ಪ್ರೊಫೆಷನಲ್ಲೇ ಒಂದು ಸಾಧನೆ ಮಾಡಬೇಕು ಅನ್ನೋದು ಅವಳ ಮುಖ್ಯ ಧ್ಯೇಯ. ಓಕೆ ಸರ್, ಮತ್ತೇನಾರು ಈಗ ನಿಮ್ಮ ಮಗಳ ಬಗ್ಗೆ ನೀವು ಹೊಸದೇನಾರು? ಅವಳಿಗೆ ಅದರ್ ದ್ಯಾನ್ ಅವಳದು ಟೀಚಿಂಗ್ ಪ್ರೊಫೆಷನ್ ಜೊತೆಗೆ ಅವಳು ಈ ಥರ ನಾಟಕ ಮತ್ತು ಡ್ಯಾನ್ಸು ಮತ್ತು ಆ್ಯಂಕರಿಂಗು ಇವೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವಳಿಗೆ ಇತ್ತೀಚೆಗೆ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಕ್ತು. ಅದು ನೀವೆಲ್ಲ ನೋಡಿರ್ಬೋದು. ಜೀ ಕನ್ನಡದಲ್ಲಿ ರಾಘವೇಂದ್ರ ಮಹಾತ್ಮೆ ಅಂತ ಹೇಳಿ ಒಂದು ಸೀರಿಯಲಲ್ಲಿ ಒಂದು ಸಣ್ಣವಾಗಿ ಒಂದು ಅವಕಾಶ ಸಿಕ್ತು. ಅದು ಅವಳ ರಾಯರ ಕೃಪೆ ಅಂತಲೇ ಹೇಳಬೇಕು. ಅದರಿಂದ ಅವಳು ಈ ದೂರದರ್ಶನ ಮಾಧ್ಯಮದಲ್ಲೂ ಒಂದು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವಳು ಯಾವುದೇ ಅಪೇಕ್ಷೆ ಪಡ್ತಾಳೆ ಅದಕ್ಕೆ ನಾವು ಬೆನ್ನೆಲುಬಾಗಿ ಅವಳಿಗೆ ಸಪೋರ್ಟಿವ್ ಆಗಿದ್ದೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದ. ನೀವು ಅವಳ ಬಗ್ಗೆ ಈ ಥರ ಪರಿಚಯ ಮಾಡಿಕೊಡ್ತಾ ಇರೋದು. ಶುಭ ಹಾರೈಕೆಗಳು. ಈಗ ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮಪ್ಪ ಏನ್ ಮಾತಾಡಿದ್ರು ಅಂತ ಹೇಳಿ. ಈಗ ನನ್ನ ಸಂಪೂರ್ಣ ಕುಟುಂಬನ ಇಲ್ಲಿಗೆ ಕರಿತೀನಿ, ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ. ಓಕೆ, ಅಜ್ಜಿ, ತಾತ, ಅಮ್ಮ ಬನ್ನಿ. ಬನ್ನಿ, ನೀವು ಕೂತ್ಕೊಳ್ಳಿ. ನಟೀವಳು ಇದೇ ನಮ್ಮ ಫ್ಯಾಮಿಲಿ, ನಮ್ಮ ಅಜ್ಜಿ, ತಾತ, ಅಮ್ಮ, ಅಪ್ಪ. ನೋಡಿದ್ರಿ ಅಲ್ವಾ, ಅವ್ರು ಆಡಿದ ಮಾತುಗಳನ್ನ ಸಹ ಕೇಳಿಸ್ಕೊಂಡ್ರಿ. ಆಲ್ರೆಡಿ ನನ್ನ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ನಾನು ಸಹಾಯಕ ಪ್ರಾಧ್ಯಾಪಕಿ ಅಂತ ಗೊತ್ತು, ಆಕ್ಟ್ರೆಸ್ ಅಂತ ಗೊತ್ತು, ಜೊತೆಗೆ ಡಾನ್ಸರ್ ಅಂತ ಗೊತ್ತಾಯ್ತು. ಸೊ ಎಷ್ಟೊಂದು ವಿಷಯಗಳೆಲ್ಲ ಗೊತ್ತಾಯ್ತು. ಧನ್ಯವಾದಗಳು. ಮಂದಾರ ಪುಷ್ಪದ ಪ್ರತಿಬಿಂಬ ಇವಳು. ಪ್ರಪಂಚ ಪರ್ಯಟನೆ